ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಇತ್ತೀಚಿನ ಎಲ್ಲ ಹೇಳಿಕೆಗಳು ಬಹಳಷ್ಟು ಚರ್ಚೆಗೆ ಈಡಾಗಿತ್ತು. ಪ್ರಮುಖವಾಗಿ ಅವರು ಗೃಹ ಸಚಿವರಾಗಿದ್ದುಕೊಂಡು, ಅಂದರೆ ಈ ಹಿಂದೆಯೂ ಕೂಡ ಅವರು ಸಚಿವರಾಗಿದ್ದಾಗ ಮತ್ತು ಪ್ರತಿ ಬಾರಿಯೂ ಕೂಡ ಪ್ರತಿ ಸಲವೂ ಕೂಡ ಅವರ ಪ್ರತಿರೋಧ ವಿರೋಧ ಇರುವಂಥದ್ದು ಪ್ರಮುಖವಾಗಿ RSS ವಿಚಾರಕ್ಕೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದೇನಿದೆಯಲ್ಲ, 100 ವರ್ಷಗಳನ್ನು ಕೂಡ ಈ ರೀತಿ ಇತ್ತೀಚೆಗೆ ಕೂಡ ಅದು ಪೂರ್ಣಗೊಳಿಸ್ತು. ಅಂದರೆ ಸೆಂಟನರಿ ಸೆಲೆಬ್ರೇಷನ್ಸಲ್ಲಿ RSS ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ಹಲವಾರು ಹೇಳಿಕೆಗಳನ್ನು ಕೊಟ್ಟಿದ್ದರು, ವಿವಾದಕ್ಕೆ ಈಡಾಗಿದ್ದರು. ಅದರ ಒಂದು ಅಂದರೆ ರಿಜಿಸ್ಟ್ರೇಷನ್ ವಿಚಾರದಿಂದ ಹಿಡಿದು ಇವರೆಲ್ಲಿಂದ ಆದಾಯದ ಮೂಲ ಇದೆ, ಯಾರ್ಯಾರೆಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಪದಾಧಿಕಾರಿಗಳು ಯಾರು, ಒಂದು ಸಣ್ಣ ಒಂದು ಸಂಸ್ಥೆಗೂ ಕೂಡ ಏನೇ ಮಾಡಬೇಕಾದರೂ ಕೂಡ ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ. ಇಂತಹ ದೊಡ್ಡ ಪ್ರಮಾಣದಲ್ಲಿ ಇಡೀ BJP ಪಕ್ಷವನ್ನೇ ಆಳುವಂತಹ ಒಂದು ರೀತಿಯಲ್ಲಿ ಆದೇಶಿಸುವಂತಹ RSSಗೆ ಸಂಘಟನೆಗೆ ಒಂದು ರಿಜಿಸ್ಟ್ರೇಷನ್ ಇಲ್ವಾ, ಯಾಕಾಗಿ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನು ಪ್ರತಿ ಬಾರಿಯೂ ಕೂಡ ಮಾಡ್ತಾ ಇದ್ರು. ಈಗ ಗೃಹ ಸಚಿವರಾದ ಮೇಲಂತೂ ಬಹಳ ಗಂಭೀರವಾಗಿ RSSನ ವಿಚಾರಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ರು. ನಿಮ್ಮ ರಿಜಿಸ್ಟ್ರೇಷನ್ಗೆ ಬೇಕಾದಂಥ ದಾಖಲಾತಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಅದು ಬೇಕಾದಷ್ಟು ವಾಕ್ಸಮರಗಳಿಗೆ ವಾಗ್ದಾಳಿಗೆ ಕಾರಣವಾಯಿತು. ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಬೇಕಾದಷ್ಟು ಜನ BJP ನಾಯಕರಾದಿಯಾಗಿ RSSನವರೆಲ್ಲರೂ ಕೂಡ ವಾಗ್ದಾಳಿಗಳನ್ನು ನಡೆಸೋ, ಇವರು ಕೂಡ ಅದಕ್ಕೆ ಪ್ರತ್ಯುತ್ತರಗಳನ್ನು ಕೊಟ್ಟರು. ಎಲ್ಲವೂ ಕೂಡ ಆಗ್ತಾನೇ ಇದೆ ಇನ್ನೂ ಕೂಡ. ಈ ವಿಚಾರವಾಗಿ ಅಂದರೆ RSSನ ವಿಚಾರವಾಗಿ ಅದರ ಆಡಳಿತ ವೈಖರಿ, ಕೆಲಸಗಳು, ಕಾರ್ಯಗಳು ಎಲ್ಲದೂ ಕೂಡ ಪಾರದರ್ಶಕತೆ ಇರಬೇಕು ಅನ್ನುವಂಥದ್ದು ಈಗ ನನ್ನ ಉದ್ದೇಶ ಅನ್ನುವಂಥ ಕಾರಣವನ್ನು ಕೊಟ್ಟಂಥ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಪಾರದರ್ಶಕತೆ ವಿಚಾರಕ್ಕೆ ಗೃಹ ಸಚಿವರು ಅಂದರೆ ಅಮಿತ್ ಶಾ ಅವರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅನ್ನುವಂಥ ಆಗ್ರಹವನ್ನು ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರು ಮಾಡ್ತಾ ಇರುವಂಥದ್ದು. ಮುಂದುವರೆದಂತೆ ಅವರು ಹೇಳ್ತಾ ಇರುವಂಥದ್ದು, RSSನವರು ಎಲ್ಲೇ ಒಂದು ಪ್ರತಿಭಟನೆ ಆಗಲಿ, ಮೆರವಣಿಗೆ ಆಗಲಿ, ಏನೇ ಒಂದು ಮಾಡೋದಾಗಲೂ ಕೂಡ ಅವರಿಗೆ ರಕ್ಷಣೆ ಕೊಡೋದು ಯಾರು? ಬೇರೆ ಇನ್ಯಾವುದೋ ಇಲಾಖೆ ಅಲ್ವಲ್ಲ, ಇನ್ಯಾರೋ ಬಂದು RSSನವರಿಗೆ ರಕ್ಷಣೆ ಕೊಡಲ್ವಲ್ಲ, ವ್ಯವಸ್ಥೆ ಮಾಡೋದಲ್ವಲ್ಲ. ಮಾಡುವಂಥವ್ರು ಯಾರು? ನಾವೇ, ಗೃಹ ಇಲಾಖೆಯವರೇ. RSS ಅವರು ಏನೇ ಸಮಾರಂಭ ಮಾಡಿದ್ರು, ಏನೇ ಇವರು ಮ್ಯಾರಥಾನ್ಸು ಎಲ್ಲ ಮಾಡ್ತಾರಲ್ಲ, ಅಂಥ ಸಂದರ್ಭಗಳಲ್ಲಿ ಅಂದರೆ ಪ್ರತಿಭಟನೆ ಆಗಲಿ, ಅದು ಸಮಾವೇಶ ಆಗಲಿ, ಮೆರವಣಿಗೆ ಆಗಲಿ, ಏನೇ ಆದರೂ ಕೂಡ ನಾವೇ ಗೃಹ ಇಲಾಖೆಯವರೇ ಪೊಲೀಸ್ ವ್ಯವಸ್ಥೆಯನ್ನು ಮಾಡೋದು, ಅವರ ರಕ್ಷಣೆಗೆ ನಿಂತುಕೊಳ್ಳುವಂಥದ್ದು. ಹೀಗಾಗಿ ನನಗೆ ಗೃಹ ಸಚಿವನಾಗಿ ಅದನ್ನು ಕೇಳುವಂಥ ಹಕ್ಕಿದೆ. ಇವರುಗಳು ಸಂಘಟನೆ ಅಂತ ಹೇಳಿದ ಮೇಲೆ ಇಷ್ಟೆಲ್ಲ ದೇಶವ್ಯಾಪಿ ಎಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿದ ಮೇಲೆ ಇವರ ಆದಾಯದ ಮೂಲ ಏನು, ಎಲ್ಲೆಲ್ಲಿಂದ ಇವ್ರಿಗೆ ದುಡ್ಡು ಬರ್ತಾ ಇದೆ, ದುಡ್ಡು ಕಾಸಿನ ಲೆಕ್ಕಾಚಾರ ಇಟ್ಟಿದ್ದಾರಾ, ಯಾರಿಗೆ ದುಡ್ಡು ಹೋಗ್ತಾ ಇದೆ, ಯಾರು ದುಡ್ಡನ್ನು ಬಳಸ್ಕೊಳ್ತಾ ಇದ್ದಾರೆ, ಪದಾಧಿಕಾರಿಗಳು ಯಾರು, ಏನು ಇದರ ವ್ಯವಸ್ಥೆ ಏನು, ಇದೆಲ್ಲವೂ ಕೂಡ ಜನಕ್ಕೆ ಗೊತ್ತಾಗಬೇಕು. ಹೀಗಾಗಿ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಪಾರದರ್ಶಕತೆ ಇರಬೇಕು. ಹೀಗಾಗಿ ನಾನು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಇದರಲ್ಲಿ ನನ್ನ ವೈಯಕ್ತಿಕವಾದಂಥ ಅಜೆಂಡಾ ಏನಿಲ್ಲ. ಇದು ದೇಶದ ಜನತೆಗೆ, ರಾಜ್ಯದ ಜನತೆಗೆ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿ RSSನ ಕಾರ್ಯವೈಖರಿ ಹೇಗಿದೆ, ಏನು ಎತ್ತ ಅನ್ನುವಂಥದ್ದು. ಹೀಗಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಇದರ ವಿಚಾರವಾಗಿ, ಪಾರದರ್ಶಕತೆ ವಿಚಾರವಾಗಿ ನನಗೆ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಮಧ್ಯದಲ್ಲಿ ಎಂಟ್ರಿ ಆಗಬೇಕು, ಮಧ್ಯಸ್ಥಿಕೆ ವಹಿಸ್ಕೊಳ್ಬೇಕು. ಇದರ ವಿಚಾರವಾಗಿ ಗಮನ ಹರಿಸಿ ಸ್ಪಷ್ಟತೆಯನ್ನು ಕೊಡಬೇಕು. ನಾನು ಪತ್ರ ಬರೆದೆ ಮೋಹನ್ ಭಾಗವತ್ ಅವರಿಗೆ, ಅವ್ರ ಕಡೆಯಿಂದ ಸರಿಯಾದಂಥ ಉತ್ತರ ಬರಲಿಲ್ಲ, ಸಮರ್ಥಿಸ್ಕೊಳ್ಳುವಂಥ ಕೆಲಸ ಆಯ್ತಷ್ಟೇ. ಅದಕ್ಕೆ ವಾಗ್ದಾಳಿಗಳನ್ನು ನನ್ನ ಮೇಲೆಲ್ಲ ನಡೆಸಿದ್ರು ಬೇರೆ ಬೇರೆ ನಾಯಕರು. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಉದ್ದೇಶ ಏನಿದೆ, ನನ್ನ ಉದ್ದೇಶ ಬಹಳ ಸ್ಪಷ್ಟವಾಗಿ ಜನಪರವಾಗಿದೆ. ಅದನ್ನು ನನಗೆ ಈಡೇರಬೇಕು. ಗೃಹ ಸಚಿವರಾಗಿ ನಾನು ಕೇಳುವಂಥ ಹಕ್ಕಿದೆ, ನಾನು ಕೇಳ್ತಾ ಇದ್ದೇನೆ. ನಾನು ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಗೃಹ ಸಚಿವ ಇವರು ಹೇಳ್ತಾ ಇರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರು. ಒಟ್ಟಾರೆ ಈ RSS ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಜಟಾಪಟಿ ಮುಗಿಯುವಂಥದ್ದಲ್ಲ ಅನ್ನುವಂಥದ್ದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಬಹಳ ಹಿಂದೆಯಿಂದಲೂ ನಡ್ಕೊಂಡು ಬಂದಿರುವಂಥದ್ದು. ಇದು ಎಲ್ಲಿ ತನಕ ಹೋಗಲಿಲ್ಲತ್ತೆ, RSSನ ಕಡೆಯಿಂದ ಇವ್ರು ಕೇಳಿದ ಕ್ಷಣಕ್ಕೆ ಎಲ್ಲ ಥರದ ಉತ್ತರಗಳು, ಸಮರ್ಥನೆಗಳು ಬಂದುಬಿಡುತ್ತಾ, ಅಥವಾ ಇವ್ರು ಕೇಳ್ತಾ ಇರಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅವ್ರ ಪಾಡಿಗೆ ಅವ್ರು ಸುಮ್ಮನಿರ್ತಾರಾ, ಅಥವಾ ಇವರು ಕೇಳಷ್ಟು ಕೇಳಿ ಪ್ರಿಯಾಂಕ್ ಖರ್ಗೆ ಅವರೇ ಸುಮ್ಮನಾಗ್ತಾರಾ? ಎಲ್ಲಿ ತನಕ ಈ RSSನವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಹೋರಾಟ ಜಟಾಪಟಿಗಳು ಹೋಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.